ಸೊ ಮತ್ತೆ ಎಲ್ಲ ಸೋತ್ರ ಮಾಡೋದು ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಮಿಗೆ ಹೋಗ್ತಿದ್ದೀವಿ. ಸೊ ನಿನ್ನೆ ಆರು ಏನು ಆಡ್ತೋಗ್ರು ಯಪ್ಪು ಮಸ್ತಾಗಿ ಆಡ್ತೀವಿ. ಸೊ ಇವತ್ತು ಬಕ್ರೀದ್ ಇರೋದ್ರಿಂದ ಎಲ್ಲ ನಮ್ಮ ಮುಸ್ಲಿಂ ಫ್ರೆಂಡ್ಸಿಗೆ ಬಂಧು ಮಿತ್ರರಿಗೆ ಹ್ಯಾಪಿ ಬಕ್ರೀದ್ ಅಂತ ಹೇಳ್ತಾ ಒಂದು ಮಟನ್ ಬಿರಿಯಾನಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್ಗಳಿಂದ. ನಿಮ್ಗಾರು ಮುಸ್ಲಿಂ ಫ್ರೆಂಡ್ಸ್ ಅವರ ಇಲ್ಲ ನಮಗೊಬ್ಬ ಇದ್ದಾನೆ ಜಿಶಾನ, ಅವನಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಸಿಗೋದು ಡೌಟ್ ಅವನು, ಬಟ್ ನೋಡೋಣ. ಒಂದು ಮಟನ್ ಬಿರಿಯಾನಿ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಪ್ಪ. ಒಂದು ಮಟನ್ ಬಿರಿಯಾನಿ ಇಲ್ಲ, ಚಿಕನ್ ಬಿರಿಯಾನಿ ಇಲ್ಲ. ನಾನೆಲ್ಲ ಅವನು ಗ್ಯಾಂಗ್ ಹಾಕೊಂಡು ಕಾಯ್ತಿದ್ದಾವೆ ಬ್ಯಾಂಗ್ ಮಾಡೋಕ್ಕೆ. ರೈಸ್ ರಾಯಲ್ ಮಟ್ಟಿಗೆ ಬಂದಿದ್ದೆ ಅಣ್ಣೊಂದು ಮತ್ತೆ ಬಕ್ರೀದ್ ಸೆಲೆಬ್ರೇಷನ್ ವೈಟನ್ ಹೋಗ್ಬಿಟ್ಟು भैया बकरीद के लिए कुछ बोला किसको? हैप्पी बकरीद ही बोल दो. अरे बोल ना भाई, हैप्पी बकरीद. ಸೊ ಗೈಸ್, ಈಗ ಮಳೆ ಬರ್ತಾ ಇದೆ. ಮಳೆ ಜೊತೆ ಇವತ್ತು ನಾನು ಸೋಯಾ ಚಂಕ್ಸ್ ಮಾಡ್ತಿದ್ದೀನಿ. ಸೋಯಾ ಚಂಕ್ಸ್ ನ ಸ್ವಲ್ಪ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ, ಟೊಮೊಟೊ ಕಟ್ ಮಾಡಿ, ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬಿಟ್ಟು ಸೋಯಾ ಚಂಕ್ಸ್ ಮಾಡೋಣ. ಹೋಸಲ ಮಾಡಿದಾಗ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಸೊ ಈ ಸಲ ಟ್ರೈ ಮಾಡ್ತೀನಿ ಹೆಂಗ್ ಬರ್ತು ನಾವು. ಸೊ ಗೈಸ್ ನೋಡ್ಬೋದು ಮಳೆ ಬರ್ತಾ ಇದೆ. ಸೊ ಈಗ ನಾವು ಸೋಯಾ ಚಂಕ್ಸ್ ಮಾಡಕ್ಕೆ ಈರುಳ್ಳಿನ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಸೊ ಈಗ ಏನಂದ್ರೆ ಒಂದು ಬಾಣ್ಲಿಗೆ ಆನ್ ಮಾಡ್ಕೊಂಡು ಫಸ್ಟ್ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಉದುರಿಸ್ಬೇಕು. 1 ಟೇಬಲ್ ಸ್ಪೂನ್ ಹಾಕೊಂಡ್ರು ನಡೆಯುತ್ತೆ. ಹಾಕೊಂಡು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಎಲ್ಲಾ ಕಡೆ. ಹಿಂಗೆ 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 ಮಿಕ್ಸ್ ಮಾಡಿ ಸ್ವಲ್ಪ ಈಗ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕೋಣ. ಸ್ವಲ್ಪ ತಗೊಂಡು ಕೆಮ್ಮು ಜಾಸ್ತಿ ಕಾವಿದೆ. ಸೊ ಈಗ ಇದು ಬ್ರೌನ್ ಆಗೋವರೆಗೂ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಬಂದಿದೆ, ತೋರಿಸಿ ಬನ್ನಿ. ನೋಡಿದ್ರಾ, ಬ್ರೌನಿಶ್ ಕಲರ್ ಬಂದಿದೆ. ಈಗ ಇದು ಸ್ವಲ್ಪ ಲೈಟ್ ಆಗಿ ಚಿಕನ್ ಮಸಾಲಾನೇ ಹಾಕ್ತೀನಿ. ಸದ್ಯಕ್ಕೆ ಯಾರಿಗಾರ ಮ್ಯಾಗಿ ಮಸಾಲ ಇದ್ರೆ ಮ್ಯಾಗಿ ಮಸಾಲಾನು ಹಾಕೋಬಹುದು, ಅದ ಏನು ಮ್ಯಾಟ್ರ್ ಆಗಲ್ಲ. ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಆಮೇಲೆ ಸ್ವಲ್ಪ ಖಾರ ಪುಡಿ ಇದ್ರೆ ಇನ್ನೂ ಒಳ್ಳೇದು ಆಕ್ಚುಲಿ. ಸೊ ಖಾರ ಪುಡಿನೂ ಕೂಡ ನೀಟಾಗಿ ಹುರ್ಕೊಂಡು ಇದು ಮಾಡೋದು. ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಜನರು ಯಾರು ನೋಡ್ತಿಲ್ಲ. ಸ್ವಲ್ಪ ಯಾರಾದ್ರೂ ನೋಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಆಮೇಲೆ ಎಡಿಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಓಕೆ. ಈಗ ಸದ್ಯಕ್ಕೆ ಸೋಯಾ ಸಾಸಿಗೆ ಹಾಕ್ತಿದ್ದೀನಿ. ಸೊ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಅದನ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋದು ತೊಂದರೆ ಇಲ್ಲ. ಯಾಕಂದ್ರೆ ಸ್ವಲ್ಪ ಮಸಾಲೆ ಬಿಡ್ಕೊಂಡತ್ತಲ್ಲ, ಅವಾಗ ನಿಧಾನಕ್ಕೆ ಎಲ್ಲ ಅದು ಸೇರ್ಕೊಂಡು ಒಂದಕ್ಕೊಂದು. ಸೊ ಆಗ ಅದು ಇದಾಗುತ್ತೆ. ಸೊ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನೂ ನೀರು ಮಿಕ್ಸ್ ಆಗಿರೋದ್ರಿಂದ ಮಜಾ ಬರುತ್ತೆ. ಸೊ ಸದ್ಯಕ್ಕೆ ಈಗ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ಅದನ್ನ ನಿಮಗೆ ಔಟ್ಪುಟ್ ತೋರಿಸ್ತೀನಿ. ಸೊ ಅದ್ರ ಔಟ್ಪುಟ್ ಇಲ್ಲಿದೆ ನೋಡಿ. ಸೊ ಈಗ ಇದನ್ನ ತಿಂದಾದ್ಮೇಲೆ ಮಾಡ್ಕೊಬಿಡೋದು ಅಷ್ಟೇ. ಸೊ ಕೊನೆಗೂ ಇವತ್ತು ಬಕ್ರೀದಿಗೆ ಯಾವ ಮುಸ್ಲಿಂ ಫ್ರೆಂಡು ನನಗೆ ಬೇರೆ ಕರೀಲಿಲ್ಲ. ಚಿಕನ್ ಮಟನ್ ತಿನ್ನೋ ಟೈಮಲ್ಲಿ ಸೋಯಾ ಚಂಕ್ಸ್ ತಿನ್ಕೊಂಡು ಮಾಡ್ಕೋತಿದ್ದೀನಿ. ಸೊ ಇಟ್ಸ್ ಓಕೆ. ಸೊ ಇವತ್ತಿಗೆ ಇಷ್ಟನೇ. ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಸಿ ಯು. ಬಾಯ್.